ನಮಸ್ಕಾರ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ನಾವು ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಇದರ ಬಗ್ಗೆ, ಅದರಲ್ಲಿ ಗಣಿತ ಅಥವಾ ಮ್ಯಾಥಮೆಟಿಕ್ಸ್ ಅಂತ ಏನು ಕಳಿತೀವಿ, ಅದರಲ್ಲಿ ರೇಖಾಗಣಿತ ಜೋಮೆಟ್ರಿ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳೋಣ. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಥವಾ ರೇಖೆಗಳು ಮತ್ತು ಕೋನಗಳು ಅಂತ ಏನು ಹೇಳ್ತೀವಿ, ಅದರ ಕೆಲವು ಒಂದು ಬೇಸಿಕ್ ಪಾಯಿಂಟ್ಸ್ನ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಈಗ ಮೊದಲನೇದಾಗಿ ಬಿಂದುಗಳು. ಇದರಲ್ಲಿ ಏಕರೇಖಾಗತ ಬಿಂದುಗಳು ಅಂದರೆ ಏನು, ಏಕರೇಖಾಗತವಲ್ಲದ ಬಿಂದುಗಳು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ. ಈಗ ಮೂರು ಬಿಂದುಗಳು ಅಥವಾ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ಅವು ಒಂದೇ ಲೈನಲ್ಲಿದ್ದರೆ, ಒಂದೇ ರೇಖೆಯಲ್ಲಿದ್ದರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನಾನು ನಿಮ್ಗೆ ನೋಡಿ, ಇದು ಒಂದೇ ರೇಖೆ ಎ ಬಿ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಮೂರು ಬಿಂದುಗಳು ಇದೆ ಅನ್ಕೊಳ್ಳಿ. ಇಲ್ಲಿ ಒಂದು ಬಿಂದು 1, ಬಿಂದು 2, ಬಿಂದು 3. ಓಕೆ, ಈಗ ನೀವು ನೋಡಿದ್ರೆ ಈ ಮೂರು ಬಿಂದುಗಳು ಒಂದೇ ರೇಖೆಯಲ್ಲಿದೆ, ಅಂದರೆ ಒಂದೇ ಲೈನಲ್ಲಿ, ಲೈನ್ ಎ ಬಿ ಅಂತ ಏನು ಹೇಳ್ತೀವಿ ಅದರಲ್ಲೇ ಇದೆ. ಹಾಗಾಗಿ ಇವನ್ನ ನಾವು ಏಕರೇಖಾಗತ ಬಿಂದುಗಳು ಅಂತ ಕರಿತೀವಿ. ಅದೇ ಈಗ ಇನ್ನೊಂದು ಲೈನ್ ಇದೆ, ಇಲ್ಲಿ ಯಾವುದು ಬಿಂದುಗಳಿದೆ, ಫಾರ್ ಎಕ್ಸಾಂಪಲ್ 4, 5 ಅಂತ ಇದೆ. ಈ 4, 5 ಈ 1, 2, 3 ಜೊತೆಗೆ ಏಕರೇಖಾಗತ ಇದೆಯಾ? ಖಂಡಿತ ಇಲ್ಲ. ಯಾಕಂದ್ರೆ ಇವು ಬೇರೆ ಯಾವುದೋ ಒಂದು ಲೈನಲ್ಲಿದೆ ಅಥವಾ ರೇಖೆಯ ಮೇಲಿದೆ. ಸೊ 1, 2, 3 ಏಕರೇಖಾಗತ ಬಿಂದುಗಳು. 1, 2, 3, 4, 5 ಅಂತ ತಗೊಂಡ್ರೆ ಆವಾಗ ಇದು ಏಕರೇಖಾಗತ ಬಿಂದುಗಳು ಆಗುವುದಿಲ್ಲ. ಯಾಕಂದ್ರೆ 4 ಮತ್ತು 5 ಬೇರೆಯೊಂದು ರೇಖೆಯ ಮೇಲಿದೆ, ಬೇರೆಯದೇ ಲೈನಲ್ಲಿದೆ, ಹಾಗಾಗಿ ಇದು ಆಗೋದಿಲ್ಲ. ಇದನ್ನ ಇಂಗ್ಲಿಷಲ್ಲಿ ಕೊಲೀನಿಯರ್ ಪಾಯಿಂಟ್ಸ್, ನಾನ್ ಕೊಲೀನಿಯರ್ ಪಾಯಿಂಟ್ಸ್ ಅಂತಾನು ನಾವು ಕರಿತೀವಿ. ಓಕೆನಾ, ಫೈನ್. ಇವಾಗ ಒಂದೇ ಅಂತಿಮ ಬಿಂದುವಿನಿಂದ ಎರಡು ಕಿರಣಗಳು ಹುಟ್ಟಿಕೊಂಡಾಗ ಕೋನವು ರೂಪುಗೊಳ್ಳುತ್ತೆ. ಹಂಗಂದ್ರೆ ಏನು? ಒಂದೇ ಒಂದು ಬಿಂದು ಇದೆ, ಒಂದು ಪಾಯಿಂಟ್ ಇದೆ, ಇಲ್ಲಿಂದ ಎರಡು ಕಿರಣಗಳು ರೇಸ್ ಅಂತ ಹೇಳ್ತೀವಿ ಹೊರಡುತ್ತೆ. ಈ ತರ ಲೈನ್ಸ್ ಬಂದಾಗ ಮಧ್ಯೆ ಏನಾಗುತ್ತೆ, ಇಲ್ಲಿ ಆಂಗಲ್ ಬರುತ್ತೆ ಅಥವಾ ಕೋನ ಅಂತ ನಾವು ಕರಿತೀವಿ, ಇದು ಬರುತ್ತೆ ಇಲ್ಲಿ. ಓಕೆ, ಇವನ್ನ ನಾವು ಆರ್ಮ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಬಾಹುಗಳು ಅಂತ ಕರಿತೀವಿ. ಓಕೆ, ಇದನ್ನ ಶೃಂಗ ಅಂತ ಕರಿತೀವಿ ಅಥವಾ ವರ್ಟೆಕ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಓಕೆ, ಬನ್ನಿ ಮುಂದೆ ಹೋಗೋಣ. ಯಾವ್ಯಾವ ರೀತಿ ಇದೆ, ಟೈಪ್ಸ್ ಆಫ್ ಆಂಗಲ್ಸ್ ಅಂತ ಕರಿತೀವಿ. ಕೋನದ ವಿಧಗಳು ಯಾವ್ಯಾವ ಇದೆ? ಫಸ್ಟು 90 ಡಿಗ್ರಿಗಿನ ಕಡಿಮೆ ಇದ್ರೆ, ಅಂದ್ರೆ 90 ಡಿಗ್ರಿಗಿನ ಕಡಿಮೆ ಇದ್ದರೆ ಅದನ್ನ ಲಘು ಕೋನ ಅಂತ ಕರಿತೀವಿ. ಓಕೆ, ಅದನ್ನ ಇಂಗ್ಲಿಷಲ್ಲಿ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಅಕ್ಯೂಟ್ ಆಂಗಲ್ 90 ಡಿಗ್ರಿಗಿನ ಕಡಿಮೆ ಇರಬೇಕು. ಕರೆಕ್ಟಾಗಿ 90 ಡಿಗ್ರಿ ಇದ್ರೆ ಅದನ್ನ ಲಂಬ ಕೋನ ಅಂತ ಕರಿತೀವಿ ಅಥವಾ ರೈಟ್ ಆಂಗಲ್ಡ್ ಅಂತ ಕರಿತೀವಿ. ರೈಟ್ ಆಂಗಲ್ ಅದು 90 ಡಿಗ್ರಿ. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿನ ಕಡಿಮೆ ಇರಬೇಕು, ಆವಾಗ ಅದನ್ನು ಏನಂತೀವಿ? ವಿಶಾಲ ಕೋನ ಅಥವಾ ಆಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಓಕೆನಾ, 90 ಡಿಗ್ರಿಗಿನ ಜಾಸ್ತಿ ಇರಬೇಕು, 180 ಡಿಗ್ರಿಗಿನ ಕಡಿಮೆ ಇರಬೇಕು. ಸೊ ಇಲ್ಲಿ ನೋಡೋಣ ಇವಾಗ ಮತ್ತೊಮ್ಮೆ. ಲಘು ಕೋನ ಅಂದ್ರೆ ಏನು? 0 ಡಿಗ್ರಿಗಿನ ಜಾಸ್ತಿ ಇರಬೇಕು, 90 ಡಿಗ್ರಿಗಿನ ಕಡಿಮೆ ಇರಬೇಕು. ಅದೇ ರೀತಿ ಲಂಬಕೋನ ಅಥವಾ ರೈಟ್ ಆಂಗಲ್ ಅಂದ್ರೆ ಕರೆಕ್ಟಾಗಿ 90 ಡಿಗ್ರಿ ಇರಬೇಕು. ಅದೇ ರೀತಿ ವಿಶಾಲ ಕೋನ ಅಥವಾ ಆಬ್ಟ್ಯೂಸ್ ಆಂಗಲ್ ಅಂದ್ರೆ 90 ಡಿಗ್ರಿಗಿನ ಜಾಸ್ತಿ ಇರಬೇಕು, 180 ಡಿಗ್ರಿಗಿನ ಕಡಿಮೆ ಇರಬೇಕು. ಓಕೆ, ಬನ್ನಿ ಮುಂದೆ. ನೆಕ್ಸ್ಟ್ ಸರಳ ಕೋನ ಅಥವಾ ಲೀನಿಯರ್ ಆಂಗಲ್ ಅಂತಾನು ಕರಿತೀವಿ. ಅಂದ್ರೆ ಕರೆಕ್ಟಾಗಿ 180 ಡಿಗ್ರಿ ಇದ್ರೆ ಅದನ್ನ ಸರಳ ಕೋನ ಅಂತ ಕರಿತೀವಿ ಅಥವಾ ಲೀನಿಯರ್ ಆಂಗಲ್ ಅಂತ ಕೂಡ ನಾವು ಕರಿತೀವಿ. 180 ಡಿಗ್ರಿ. ಓಕೆ, ಸರಳಾಧಿಕ ಕೋನ. ಓಕೆ, ಅಂದ್ರೆ ಇದು ರಿಫ್ಲೆಕ್ಸ್ ಆಂಗಲ್ ಅಂತಾನು ಕರಿತೀವಿ. ಇದು 180 ಡಿಗ್ರಿಗಿನ್ನ ಜಾಸ್ತಿ ಇರುತ್ತೆ ಹಾಗೂ 360 ಡಿಗ್ರಿಗಿನ ಕಡಿಮೆ ಇರುತ್ತೆ. ಓಕೆ, ಇದನ್ನ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪೂರ್ಣ ಕೋನ ಅಂದ್ರೆ 360 ಡಿಗ್ರಿ ಕರೆಕ್ಟ್ ಆಗಿತ್ತು ಅಂದ್ರೆ ಅದನ್ನ ಪೂರ್ಣ ಕೋನ ಅಂತ ಕರಿತೀವಿ. ಫುಲ್ ಆಂಗಲ್ ಅಂತಾನು ಕರಿತೀವಿ ಅಥವಾ ಕಂಪ್ಲೀಟ್ ಆಂಗಲ್ ಅಂತ ಕೂಡ ನಾವು ಕರಿತೀವಿ. ಬನ್ನಿ. ಸೊ ಇಲ್ಲಿ ನೋಡಿ, ಈ ಟೇಬಲ್ ಅಲ್ಲಿ ನಿಮಗೆ ಕಾಣಿಸುತ್ತೆ ನೀಟಾಗೆಲ್ಲ ಕೋನದ ವಿಧಗಳು ಹಾಗೂ ಕೋನದ ಅಳತೆ.
ಲಘು ಕೋನ ಅಂದರೆ 0ಯಿಂದ 90 ಡಿಗ್ರಿ, ಲಂಬ ಕೋನ ಅಂದರೆ 90 ಡಿಗ್ರಿ, ವಿಶಾಲ ಕೋನ ಅಂದರೆ 90ರಿಂದ 180 ಡಿಗ್ರಿ, ಸರಳ ಕೋನ ಅಂದರೆ 180 ಡಿಗ್ರಿ, ಸರಳಾಧಿಕ ಕೋನ ಅಂದರೆ 180ರಿಂದ 360 ಡಿಗ್ರಿ, ಪೂರ್ಣ ಕೋನ ಅಂದರೆ 360 ಡಿಗ್ರಿ. ಬನ್ನಿ ಅಡ್ಜಸೆಂಟ್ ಆಂಗಲ್ ಅಂತ ಹೇಳ್ತೀವಿ ಅಥವಾ ಪಾರ್ಶ್ವಕೋನ ಅಂತ ಹೇಳ್ತೀವಿ, ಪಾರ್ಶ್ವಕೋನ ಅಂತ ಹೇಳ್ತೀವಿ. ಇದು ಹೇಗಪ್ಪ ಆಗುತ್ತೆ ಅಂದರೆ, ಇಲ್ಲಿ 2 ಬಾಹುಗಳಿರುತ್ತೆ, ಒಂದೇ ವರ್ಟೆಕ್ಸ್ ಅಥವಾ ಒಂದು ಶೃಂಗದಿಂದ ಮಧ್ಯೆ ಇನ್ನೊಂದು ಬಾಹು ಬಂದಿರುತ್ತೆ. ಅಂದರೆ ಒಂದೇ ಶೃಂಗದಿಂದ 3 ಬಾಹುಗಳಿರುತ್ತೆ, ಇದರಲ್ಲಿ ಮಧ್ಯೆ ಒಂದು ಬಾಹು ಇರುತ್ತೆ, ಅದರ ಈ ಕಡೆ ಪಕ್ಕ ಒಂದು ಬಾಹು, ಈ ಕಡೆ ಪಕ್ಕ ಒಂದು ಬಾಹು ಇರುತ್ತದೆ. ಇಲ್ಲಿರುವಂಥ ಆಂಗಲ್ಸ್ನ ನಾವು ಅಡ್ಜಸೆಂಟ್ ಆಂಗಲ್ ಅಥವಾ ಪಾರ್ಶ್ವಕೋನ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಥವಾ ಸರಳ ಯುಗಗಳು ಅಂತ ಕೇಳ್ತೀವಿ. ಅಂದರೆ ಏನಂದರೆ, ಇವು ಒಂದೇ ಒಂದು ಸ್ಟ್ರೈಟ್ ಲೈನ್ ಮೇಲೆ ಬರುತ್ತೆ. ಈ ಆಂಗಲ್ಸ್ ಏನಾಗುತ್ತೆ, ಈ 2 ಆಂಗಲ್ ಅಥವಾ ಕೋನಗಳನ್ನು ನೀವು ಆ್ಯಡ್ ಮಾಡಿದಾಗ ನಾವು ಇದನ್ನ 180 ಡಿಗ್ರಿ ಬರುತ್ತದೆ. ಇವನ್ನ ನಾವು ಸರಳ ಯುಗಗಳು ಅಂತ ಕರಿತೀವಿ, ಇಂಗ್ಲಿಷಲ್ಲಿ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂತ ಕರಿತೀವಿ. ಶೃಂಗಾಭಿಮುಖ ಕೋನಗಳು ಅಥವಾ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಹೇಳ್ತೀವಿ. 2 ಲೈನ್ಸ್ ನೋಡಿದ್ರೆ ನೀವು ಪರಸ್ಪರ ಛೇದಿಸಿದಾಗ ಇಲ್ಲಿ ಆಂಗಲ್ ಹುಟ್ಕೊಳ್ಳುತ್ತೆ, ಒಂದು ಈ ಕಡೆ ಒಂದು ಆಂಗಲ್, ಈ ಕಡೆ ಒಂದು ಆಂಗಲ್. ಈ ಆಂಗಲ್ಸ್ನ ಅಥವಾ ಕೋನಗಳು ನಾವು ಶೃಂಗಾಭಿಮುಖ ಕೋನಗಳು ಅಥವಾ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೂರಕ ಕೋನಗಳು ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ಸ್. ಅಂದ್ರೆ 90 ಡಿಗ್ರಿ ಆಗ್ಬೇಕು. ಅವೆರಡು ಆಂಗಲ್ಸ್ನ ಆಡ್ ಮಾಡಿದ್ರೆ ನಾವು ಅದರಲ್ಲಿ 90 ಡಿಗ್ರಿ ಬರಬೇಕು. ಅದನ್ನ ನಾವು ಪೂರಕ ಕೋನಗಳು ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಇವಾಗ ಈ ಚಿತ್ರದಲ್ಲಿ 25 + 65 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 90 ಡಿಗ್ರಿ ಬರುತ್ತದೆ. ಇದನ್ನ ನಾವು ಪೂರಕ ಕೋನಗಳು ಅಂತ ಹೇಳ್ತೀವಿ. ಅದೇ ರೀತಿ ಪರಿಪೂರಕ ಕೋನಗಳು ಅಥವಾ ಸಪ್ಲಿಮೆಂಟರಿ ಆಂಗಲ್ಸ್, ನಾವೆರಡನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಇದನ್ನ ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ. ಓಕೆ ವಿದ್ಯಾರ್ಥಿಗಳೇ, ಇದರಲ್ಲಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ಬೇಸಿಕ್ ಅಂಶಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಪ್ರಶ್ನೆಗಳನ್ನ ನಾವು ಉತ್ತರಿಸಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆ, ಧನ್ಯವಾದ.